ಅಮ್ಮ ಡಾಕ್ಟರ್ ರೆಸ್ಟ್ ಮಾಡೋದಕ್ಕೆ ಹೇಳಿದ್ರಂತೆ. ಮೇಡಮ್ ರೆಸ್ಟ್ ಮಾಡೋದಕ್ಕೆ ಹೇಳಿದ್ರೆ ಎದ್ದು ಬಂದ್ಬಿಟ್ಟಿದ್ದೀರಾ? ಮೇಡಮ್ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ರು, ಮಾತ್ರೆ ಕೊಟ್ಟಿದ್ದೀನಿ, ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮೇಡಮ್ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬೇಡಿ. ಸರಿ ನಾನು ಬರ್ತೀನಿ ಮೇಡಮ್. ಮಾಮ್, ನೀವು ಯಾವಾಗಲೂ ನಗ್ನಾಗ್ತಾ ಇರ್ತೀರಲ್ವಾ, ಅದಕ್ಕೆ ನಮಗೆ ನಿಮ್ಮ ಸ್ಟ್ರೆಸ್ ಬಗ್ಗೆ ಗಮನ ಬರಲಿಲ್ಲ. ಸಾರಿ ಮಾಮ್. ಆದರೆ ನೀವು ಯಾವ ಕಾರಣಕ್ಕೆ ಇಷ್ಟೊಂದು ಸ್ಟ್ರೆಸ್ ತಗೋತಿದ್ದೀರಾ ಅತ್ತೆ? ಯಜಮಾನ್ರೆ, ಅಮ್ಮ ಏನೋ ಹೇಳ್ದೆ ಮನಸ್ಸಲ್ಲೇ ಕೊರಗ್ತಾ ಇದ್ದಾರೆ. ಈ ವಿಷಯನ ಅಮ್ಮನ ಹತ್ರ ಹೇಳೋದು ಬೇಡ, ನಾವು ಮಾವನ ಹತ್ರನೇ ಹೇಳೋಣ. ಅಪ್ಪ ಎಲ್ಲಿ? ಬಿಸ್ನೆಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ವಾಪಸ್ ಯಾವಾಗ ಬರ್ತಾರೆ? ನನಗೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮಾವ ಮನೆಯಿಂದ ಹೊರಗೆ ಎಲ್ಲೇ ಹೋದರೂ ನನಗೆ ತಿಳಿಸ್ತಿದ್ರು, ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಈ ತಿಂಡಿ ವಿಶೇಷ ತಗೊಂಡು ಬರಲ್ಲ ಅಂತ. ಆದರೆ ಈ ಸಲ ಬೇರೆ ಊರಿಗೆ ಹೋದರೂ ನನಗೊಂದು ಮಾತು ತಿಳಿಸ್ದೆ ಹೋಗಿದ್ದಾರಲ್ಲ. ಅತ್ಯಮ್ಮ ಮನೆಗೆ ತಂದು ದಿನಸಿನ ವಾಪಸ್ ಕಳಿಸ್ದೆ. ಅದಕ್ಕೆ ಮಾವ ನಾನು ತಂದು ಕೊಟ್ಟಿದ್ದನ್ನು ತಗೊಳ್ಳಲ್ವೇನೋ ಅಂದ್ಕೊಂಡ್ರೇನೋ ಪಾಪ. ಈಗಲೇ ಅಪ್ಪಂಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಅಪ್ಪ ಮನೇಲಿದ್ರೆ ಯಾರಿಗೂ ಸ್ಟ್ರೆಸ್ ಆಗೋದಕ್ಕೆ ಬಿಡಲ್ಲ. ಬೇಡ, ನನಗೆ ಒಂದು ಸ್ವಲ್ಪ ತಲೆನೋವು ಅಂತಂದ್ರು ಅವ್ರು ತುಂಬ ನೊಂದ್ಕೋತಾರೆ. ಅವರಷ್ಟಕ್ಕೆ ಅವರು ಯಾವಾಗ ಬರ್ತಾರೋ ಬರಲಿ. ಅಮ್ಮ ಸ್ಟ್ರೆಸ್ಸಲ್ಲಿರೋದ್ರಿಂದ ಈಗಲೇ ಅನುಷ್ಕಾ ಬಗ್ಗೆ ಹೇಳೋದಕ್ಕಾಗಲ್ಲ. ಅಪ್ಪ ಬರೋವರೆಗೂ ಈ ವಿಷಯನ ಮನೇಲಿ ಯಾರಿಗೂ ಹೇಳದೆ ಇರೋದಕ್ಕೂ ಆಗಲ್ಲ. ಸೇಫ್ಟಿ ದೃಷ್ಟಿಯಿಂದ ಪ್ರೀತಿಗಾದರೂ ಹೇಳಲೇಬೇಕು. ಸರಿ, ನಾವು ಬರ್ತೀವಿ. ಹೀಗೆ ವಾಕ್ ಮಾಡ್ಕೊಂಬಂತೀವಿ. ನೀನು ಅದಕ್ಕೆ ನೀವಾಗೆ ಮನೆ ಬಾಗ್ಲ ಹತ್ರ ಬಂದ್ರಿ. ಮಾಮಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಡ್ಯಾಡಿ ಇಲ್ಲಿ ಅಂತ ಕೇಳಿದ್ರಿ, ಅದು ಸರಿಯಾಗಿ ಗೊತ್ತಾಗಲಿಲ್ಲ. ನನಗೆ ಸಪ್ರೇಟಾಗಿ ಸಿಗ್ನಲ್ ಮಾಡಿ ಬಾ ಅಂತ ಕರೆದೆ. ಏನು ವಿಷಯ ಬ್ರೋ? ಡ್ಯಾಡ್ ಹತ್ರ ಏನಾದರೂ ಇಂಪಾರ್ಟೆಂಟ್ ಮಾತಾಡೋದಿತ್ತಾ? ಅಮ್ಮನ ಆರೋಗ್ಯ ಚೆನ್ನಾಗಿದ್ದಿದ್ರೆ ಈ ವಿಷಯನ ಅಮ್ಮನ ಹತ್ರ ಶೇರ್ ಮಾಡ್ಕೊಳ್ಳೇಬೇಕಾಗಿತ್ತು ಪ್ರೀತು. ಆದರೆ ಅಮ್ಮ ಸ್ಟ್ರೆಸ್ಸಲ್ಲಿದ್ದಾರೆ. ಅವ್ರ ಆರೋಗ್ಯನ ಗಮನದಲ್ಲಿಟ್ಕೊಂಡು ನಾವು ಹಾಗೆ ಬಂದ್ವಿ ಅಷ್ಟೇ. ಮನೆ ಸುರಕ್ಷತೆ ದೃಷ್ಟಿಯಿಂದ ಈ ವಿಷಯ ನಿಮಗೆ ತಿಳಿಸ್ಲೇಬೇಕಾಗಿತ್ತು. ಅದಕ್ಕೆ ನಾವು ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು. ಅಲ್ಲಿಗೆ ವಿಷಯ ತುಂಬ ಸೀರಿಯಸ್ ಆಗಿರೋ ಥರ ಇದೆ. ಹೌದು ಪ್ರೀತು, ಅನುಷ್ಕಾ ವಿಷಯ. ಯಾವ ಅನುಷ್ಕಾ? ಅಲ್ಲ, ನಮಗೆ ಗೊತ್ತಿರೋದು ಅರುಂಧತಿ ಮಗಳು ಅನುಷ್ಕಾ. ಅವಳಿಗೆ ಬದುಕಿಲ್ಲ. ಮತ್ತೆ ನೀವು ಯಾವ ಅನುಷ್ಕಾ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಅರುಂಧತಿ ಮಗಳು ಅನುಷ್ಕಾ ಬಗ್ಗೆ. ಅರುಂಧತಿ ಮಗಳು ಅನುಷ್ಕಾ
ಇನ್ನೂ ಜೀವಂತವಾಗಿದ್ದಾಳೆ ಪ್ರೀತು. ವಾಟ್? ಏನು ಹೇಳ್ತಿದ್ದೀರಾ? ಹೌದು, ನಾನು ಕಣ್ಣಾರೆ ಕಂಡು ಸತ್ಯನೇ ಹೇಳ್ತಾ ಇರೋದು. ನಾನು ಕೆಲಸ ಮಾಡೋ ಜಾಗದಲ್ಲಿ ಆ ಅನುಷ್ಕನ್ನ ನೋಡಿದೆ. ಹಾಗಾದ್ರೆ ಸತ್ತೋದ್ಲು ಅಂತ ಸುಳ್ಳು ಹೇಳಿದ್ರ? ಯಾಕೆ ಹೇಳಿದ್ರು? ಆಮೇಲೆ ಅವ್ರ ಮನೆಗೆ ನಾನು ಹೋದಾಗ ಅವ್ಳ ಫೋಟೋಗೆ ಯಾಕೆ ಹಾಕಿದ್ರು? ಅವಳು ಸತ್ತೋದ್ಲು ಅಂತ ನಿನ್ನ ನಂಬಿಸೋದಕ್ಕೆ. ಅಲ್ಲ, ಬದುಕಿರೋ ಮಗಳನ್ನ ಸತ್ತಿದ್ದಾಳಂತ ನಮ್ಮನ್ನು ನಂಬಿಸೋದ್ರಿಂದ ಅರುಂಧತಿಗೇನು ಲಾಭ ಆಯ್ತು? ಅದು ನಮಗೂ ಇನ್ನೂ ಒಗಟಾಗೆ ಉಳಿದಿದೆ. ಅದಕ್ಕೆ ನೀವಿವತ್ತು ಅನುಷ್ಕಾನ ಕಣ್ಣಾರೆ ನೋಡಿದ್ದೀರಾ, ಅದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅನುಷ್ಕಾ ಬದುಕಿದ್ದಾಳೆ ಅನ್ನೋದನ್ನ ನಾನು ನಂಬ್ತೀನಿ. ಆದ್ರೆ ಅವಳು ನಿಮ್ಮನ್ನ ನೋಡಿ ಹೆದ್ರಿ ಅಲ್ಲಿಂದ ಯಾಕೆ ಜಾಗ ಖಾಲಿ ಮಾಡಿದ್ಲು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅವಳು ಬದುಕಿದ್ರು ಸತ್ತಿದ್ರು ನಮ್ಮ ಫ್ಯಾಮಿಲಿಗೆ ಏನು ವ್ಯತ್ಯಾಸ ಆಗಲ್ಲ. ಹಾಗಿದ್ಮೇಲೆ ಅವಳು ನಮ್ಮ ಫ್ಯಾಮಿಲಿಯವ್ರನ್ನ ನೋಡಿ ಯಾಕೆ ಹೆದರ್ಕೋಬೇಕು? ತಾನು ಬದುಕಿರೋ ವಿಷಯನ ಯಾಕೆ ಮುಚ್ಚಿಡ್ಬೇಕು? ಎಲ್ಲ ಪ್ರೀ ಪ್ಲಾನ್ಡೇ ಪ್ರೀತು. ಯಾವುದೋ ಒಂದು ದೊಡ್ಡ ಸಂಚು ಮಾಡೋಕ್ಕಿಂತ ಮುಂಚೆ ಎಲ್ಲ ತಯಾರಿ ನಡೆಸ್ಕೊಂಡೇ ಕೆಲಸ ಶುರು ಮಾಡಿದ್ದಾರೆ. ಅದಕ್ಕೆ ತನ್ನ ಮಗಳು ಜೀವಂತವಾಗಿದ್ರು ಸತ್ತು ಹೋದ್ಲು ಅಂತ ಅರುಂಧತಿ ಕತೆ ಕಟ್ಟಿರೋದು. ಆದರೆ ಈಗ ಅರುಂಧತಿ ಇಲ್ಲ, ರಾಣನೂ ಅರೆಸ್ಟ್ ಆಗಿದ್ದಾನೆ. ಅನುಷ್ಕಾ ನಮ್ಮ ಫ್ಯಾಮಿಲಿ ವಿರುದ್ಧ ಏನೂ ನಡೆಸ್ತಾ ಇರಬೇಕು. ಅದಕ್ಕೆ ಅವಳು ಕಾರ್ಯ ಸಾಧಿಸೋವರೆಗೂ ನಮ್ಮ ಕಣ್ಣಿಗೆ ಕಾಣಿಸ್ಕೊಬಾರ್ದು ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ನಮ್ಮೆಲ್ರಿಗೂ ಅನಾಮಿಕ ಕರೆ ಮಾಡ್ತಿದ್ದೋಳು ಅವಳೇ. ಅಲ್ಲಿಗೆ ರಾಣ ಅರೆಸ್ಟ್ ಆಗ್ತಿದ್ದಂಗೆ ಅರಸನಕೋಟೆ ಶತ್ರುಗಳ ಕಾಟ ನಿಂತೋಯ್ತು ಅಂತ ಅನ್ಕೊಂಡಿದ್ದೆ. ಈಗ ಅನುಷ್ಕಾ ಅದನ್ನ ಮತ್ತೆ ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ತೀರಾ? ಹೌದು, ಖಂಡಿತ ಕಂಟಿನ್ಯೂ ಮಾಡ್ತಾಳೆ. ಅದಕ್ಕೆ ಅಪ್ಪ ಅಮ್ಮನ ಗಮನಕ್ಕೆ ಈ ವಿಷಯ ತರೋಣ ಅಂತ ಬಂದ್ವಿ. ಆದರೆ ಅಪ್ಪ ಊರಲ್ಲಿಲ್ಲ. ಅತ್ಯಮ್ಮ ಇವಾಗಿರೋ ಪರಿಸ್ಥಿತಿಲಿ ಅವ್ರ ಹತ್ರನೂ ನಾವು ಅನುಷ್ಕಾ ಬಗ್ಗೆ ಹೇಳೋದಕ್ಕಾಗಲ್ಲ. ಜನನಿ ಬೇರೆ ಬಸ್ರಿ. ಈಗ ತಾನೇ ರಾಣ ಅರೆಸ್ಟ್ ಆಗಿದ್ದಾನೆ, ನಮ್ಗೆ ಯಾವ ಶತ್ರುಗಳ ಭಯನೂ ಇಲ್ಲ ಅಂತ ನೆಮ್ಮದಿಯಾಗಿದ್ದಾಳೆ. ಹೌದು, ಅನುಷ್ಕಾ ಬದುಕಿರೋ ವಿಷಯ ಜನನಿಗೆ ಗೊತ್ತಾದ್ರೆ ಅವಳಿಗೆ ತುಂಬ ಆತಂಕ ಆಗುತ್ತೆ. ಅದಕ್ಕೆ ಪ್ರೀತು ಅಪ್ಪ ಅಮ್ಮಂಗೆ ಈ ವಿಷಯ ಹೇಳೋಣ ಅಂತ ಬಂದ್ವಿ. ಆದರೆ ಅಮ್ಮಂಗೆ ಹೇಳುವಂಥ ಸಂದರ್ಭ ಇರಲಿಲ್ಲ. ಅದಕ್ಕೆ ನಿನ್ನ ಕರೆದೆ. ಈಗ ಮುಂದಿನ ಸ್ಟೆಪ್ ಏನು ಬ್ರೋ? ತಕ್ಷಣಕ್ಕೆ ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಪ್ರೀತು. ಆದರೆ ಆ ಅನುಷ್ಕಾ ಇರೋ ಜಾಗನ ಪತ್ತೆ ಮಾಡೋದು ನಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆ ರಾಣ ಬೇರೆಯವ್ರ ಹೆಸರಲ್ಲಿ ಮನೆ ತಗೊಂಡಿದ್ದ. ಇವಾಗ ಆ ಅನುಷ್ಕಾ ಕೂಡ ಹಾಗೆ ಮಾಡಿರೋ ಸಾಧ್ಯತೆ ಇದೆ. ಪೊಲೀಸರು ಸಹಾಯ ತಗೊಂಡು ನಾವು ಅನುಷ್ಕಾನ ಪತ್ತೆ ಮಾಡೋ ಪ್ರಯತ್ನ ಮಾಡಬಹುದು. ಆದರೆ ಅಮ್ಮಂಗೆ ವಿಷಯ ಗೊತ್ತಾಗುತ್ತೆ. ಆವಾಗ ಎಲ್ಲ ವಿಷಯನ ಅವ್ರು ಹೇಳಬೇಕಾಗುತ್ತೆ. ಮತ್ತೆ ಸ್ಟ್ರೆಸ್ ಆಗಿಬಿಡ್ತಾರೆ. ಅದಕ್ಕೆ ನಾವು ಮೊದಲು ಅನುಷ್ಕಾ ಅಥವಾ ಅವಳಿರೋ ಜಾಗನ ಪತ್ತೆ ಹಚ್ಚೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವಳಿರೋ ಜಾಗ ಪತ್ತೆ ಆದರೆ ಅವಳ ಮುಂದಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ. ಪ್ರೀತು, ಇನ್ಮೇಲೆ ಅರಸನಕೋಟೆಗೆ ಬರೋ ಪ್ರತಿಯೊಬ್ಬರ ಮೇಲೂ ನಾವು ಗಮನ ಇಡಬೇಕು. ಓಕೆ ಬ್ರೋ, ಅದ್ರ ಕಡೆ ನಾನು ಗಮನ ಕೊಡ್ತೇನೆ. ಮಾವ ಇಂಥ ಸಮಯದಲ್ಲೇ ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕಿತ್ತ? ಅವ್ರು ಇದ್ದಿದ್ರೆ ಅತ್ತೆಮ್ಮಂಗೆ ಚಿಂತೆಲಿರೋದಕ್ಕೆ ಬಿಡ್ತಾ ಇರಲಿಲ್ಲ. ಮಾವ ಅದು ಯಾವ ಊರಿಗೆ ಹೋಗಿದಾರೋ, ಯಾವಾಗ ಬರ್ತಾರೋ ಏನೋ.
ರಘು ರಘು ನೀವು ಕಿಡ್ನಾಪ್ ಆಗಿದ್ದೀರ. ಅರಸನ ಕೋಟೆ ರಘುರಾಮ್ನ ಯಾರಾದ್ರೂ ಕಿಡ್ನಾಪ್ ಮಾಡೋ ಯೋಚನೆನಾದ್ರೂ ಮಾಡಕ್ ಸಾಧ್ಯನ? ಯಾರೋ ಯಾರೋ ಅಪಹರಿಸಿ ನಿಮ್ಮನ್ನ ಕಟ್ಟಾಕಿ ಫೋಟೋ ಕಳಿಸಿದ್ದಾರೆ. ಇದನ್ನ ನಾನು ಹೇಗೆ ಅರಗಿಸ್ಕೊಳ್ಳಿ? ಇದು ನೋಡ್ದಾಗಿದ್ದ ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ ರಘು. ನೀವು ನಡುಗ್ತಾ ಇದ್ದೀರಾ. ನಿಮ್ ಕಣ್ಣಲ್ಲಿ ಆ ಭಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೆಲ್ಲ ಹೇಗಾಯ್ತು? ಯಾಕಾಯ್ತು? ಕೆಲವೇ ಕ್ಷಣಗಳ ಹಿಂದೆ ನೀವು ನನ್ನ ಕಣ್ಣು ಮುಂದೆನೇ ಇದ್ರಿ. ಇಲ್ಲೇ ಕುತ್ಕೊಂಡು ನಾವಿಬ್ರು ಮಾತಾಡ್ತಾ ಇದ್ವಿ. ಮತ್ತೆ ಅಖಿಲ, ಅದು ನಿಮಿಷ, ಯಾವುದಿದು ಅನ್ನೋನ್ ನಂಬರ್? ಹಲೋ, ಹೌದು ನಾನೇ ರಘುರಾಮ್. ಏನು ವಿಷಯ? ಹೌದಾ? ಯಾವಾಗ? ಯಾವ ಹಾಸ್ಪಿಟ್ಲ್? ಸರಿ ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ರಘು, ಏನಾಯ್ತು? ಹಾಸ್ಪಿಟ್ಲ್ ಅಂತ ಹೇಳ್ತಿದ್ದೀರಾ, ಯಾರಿಗೇನಾಯ್ತು? ಅದೇ ನನ್ನ ಫ್ರೆಂಡು ಮೂರ್ತಿ ಅಂತ ಇದ್ನಲ್ಲ, ಅವನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಔಟ್ಸ್ಕಟ್ಸಲ್ಲಿದ್ದ. ಅಲ್ಲೇ ಇದ್ದವ್ರು ಯಾರೋ ಒಬ್ಬರು ಅವನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಬರೋಕ್ಕೆ ಹೇಳಿದ್ರು, ಅವ್ರದ್ದೇ ಫೋನು. ನಾನು ಹೋಗಿ ಬರ್ತೀನಿ. ರಘು, ನೀವು ತುಂಬ ಗಾಬರಿಲಿದ್ದೀರಾ. ಒಬ್ಬರೇ ಹೋಗಬೇಡಿ, ನಾನು ಜೊತೆಲಿ ಬರ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ಹಾಂ, ನಾನು ಹೋಗಿ ಬಂದ್ಬಿಡ್ತೀನಿ. ರಘು, ಏನಾದರೂ ಅವಶ್ಯಕತೆ ಇದ್ದರೆ ಖಂಡಿತ ಫೋನ್ ಮಾಡಿ. ಹಾಗಿಲ್ಲ, ಡೆಫಿನೆಟ್ಲಿ. ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ನೋಡ್ಕೊಂಡು ಬರ್ತೀನಿ ಅಂತ 4 ಗಂಟೆಗೆ ಹೋದ ರಘು ಇದುವರೆಗೂ ಬಂದಿಲ್ವಲ್ಲ? ಅಲ್ಲ, ಒಂದು ಕಾಲು ಕೂಡ ಮಾಡಿಲ್ಲ. ಯಾಕಿರ್ಬೋದು? ನಾನೇ ಕಾಲ್ ಮಾಡ್ತೀನಿ. ಯಾವುದಿದು? ಅನ್ನೋನ್ ನಂಬರಿಂದ ವಾಟ್ಸಪ್ ಬಂದಿದೆ. ಆಕ್ಸಿಡೆಂಟಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾರಾದರೂ ಮಾಡಿರ್ಬೋದಾ? ಹಲೋ, ಅರಸನ ಕೋಟೆ ಅಖಿಲಾಂಡೇಶ್ವರಿ, ನಾನು ಕಳ್ಸಿದ ನಿನ್ನ ಗಂಡನ ಫೋಟೋನ ನೋಡಿದ್ಯಾ? ಏನಿದೆಲ್ಲ? ಓ, ಫೋಟೋದಲ್ಲಿ ನಿನ್ನ ಗಂಡನ್ನ ಕಟ್ಟಾಕಿರೋದನ್ನ ನೋಡಿನೂ ಗೊತ್ತಾಗ್ಲಿಲ್ವಾ? ನಿನ್ನ ಗಂಡನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ. ಕಿಡ್ನಾಪ? ಅರಸನ ಕೋಟೆ ಯಜಮಾನನ ಕಿಡ್ನಾಪ್ ಮಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಧೈರ್ಯ ಇರೋದಕ್ಕೆ ಇಂಥ ದೊಡ್ಡ ರಿಸ್ಕಿಗೆ ನಾನು ಕೈ ಹಾಕಿರೋದು. ನಿನ್ನ ಗಂಡನ ಫ್ರೆಂಡ್ ಮೂರ್ತಿ ಅನ್ನೋನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿ ಕರ್ಸ್ತೋಳೆ ನಾನು. ಅರಸನ ಕೋಟೆಯ ಭದ್ರ ಕೋಟೆಯಿಂದ ನಿನ್ನ ಗಂಡನ ಸಿಂಗಲ್ ಆಗಿ ಹೊರಗೆ ಕರ್ಸ್ಬೇಕಿತ್ತು. ಹೊರಗೆ ಬಂದ, ಕಿಡ್ನಾಪ್ ಆದ. ನೀನು ಮಾಡಿರೋದು ಧೈರ್ಯಸ್ಥರು ಮಾಡೋ ಕೆಲಸ ಅಲ್ಲ, ಹೇಡಿಗಳು ಮಾಡೋ ಕೆಲಸ. ಅದಕ್ಕೆ ಸುಳ್ಳು ಫೋನ್ ಕಾಲ್ ಮಾಡಿ ಅವ್ರನ್ನ ಹೊರಗಡೆ ಕರೆಸ್ಕೊಂಡಿದ್ಯಾ? ಏಯ್, ಮರ್ಯಾದೆಯಿಂದ ಅವ್ರನ್ನ ಬಿಟ್ರೆ ಉಳ್ಕೋತೀಯ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನಿನ್ನ ಬೆಲೆನೇ ಕಟ್ಟಕ್ಕಾಗದೇ ಇರೋ ಅಂತ ಒಂದು ಅಮೂಲ್ಯವಾದ ಆಸ್ತಿ ನಿನ್ನ ಗಂಡ ನನ್ನ ಸೆರೆಯಲ್ಲಿದ್ದಾನೆ.
ಜಾಸ್ತಿ ಮಾತಾಡ್ದ್ಯೋ ಅವನ ಕಾಲು ಕೈ ಕತ್ತರಿಸಿ ಅರ್ಸನ್ ಕೋಟೆಗೆ ಪಾರ್ಸಲ್ ಮಾಡಬೇಕಾಗತ್ತೆ. ನೀನು ಯಾರು? ನಿನಗೇನು ಬೇಕು? ಯಾಕೆ ನನ್ನ ರಘುನ ಕಿಡ್ನಾಪ್ ಮಾಡಿದೀಯಾ? ಟೈಮ್ ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ನಿನ್ ಗಂಡ ಕಿಡ್ನಾಪ್ ಆಗಿರೋದನ್ನ ಯಾರಿಗೂ ಹೇಳ್ಕೊಡ್ದು. ಪೊಲೀಸರ ಸಹಾಯ, ಮಕ್ಕಳ ಸಹಾಯ ಅಂತ ಏನಾದರೂ ಹೋದ್ಯೋ ನಿನ್ ಗಂಡನ ಪ್ರಾಣ ಹೋಗುತ್ತೆ. ಹುಷಾರ್. ನೋಡು, ನಾನು ನನ್ನ ರಘು ಜೊತೆ ಮಾತಾಡ್ಬೇಕು. ಈಗಲೂ ಅವ್ರು ನಿನ್ ಬಂಧನದಲ್ಲೇ ಇದ್ದಾರೆ ಅಂತ ನಾನು ಹೇಗೆ ನಂಬೋದು? ಜೀವಂತವಾಗಿದ್ದಾನೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಈ ಪ್ರಶ್ನೆ. ನಾನು ಹೇಳ್ದಾಗ ನೀನು ಕೇಳೋವರೆಗೂ, ಈ ಕಿಡ್ನಾಪ್ ಮ್ಯಾಟರ್ನ ನಿನ್ನೊಳಗೆ ಇಟ್ಕೊಂಡು ಕೊರ್ಗೋವರೆಗೂ ನಿನ್ನ ಗಂಡ ಇಲ್ಲಿ ಸೇಫ್ ಆಗಿರ್ತಾನೆ. ಇಲ್ಲ ಅಂದ್ರೆ ಓ, ಮಾತಾಡ್ಬೇಕಾ? ಎಸ್, ನಾನೇ ಅನುಷ್ಕಾ. ನೀನೇನು ಸತ್ತಿಲ್ವಾ? ಬದುಕಿದೀಯಾ? ಪಾಪಿ ಚಿರಾಯು ಅಂತಾರೆ, ಕೇಳಿದ್ಯಾ? ಈ ಅನುಷ್ಕಾ ಪಾಪಿ. ಇಷ್ಟು ಬೇಗ ನಾನ್ ಸಾಯಲ್ಲ. ಯಾರು ರಘುನ ಕಿಡ್ನಾಪ್ ಮಾಡಿರೋದಕ್ಕೆ ಸಾಧ್ಯ? ಬಿಸ್ನೆಸ್ ಅಂದಮೇಲೆ ರೈವಲ್ರಿ ಸರ್ವೇ ಸಾಧಾರಣ. ಆದ್ರೆ ಅರಸನ ಕೋಟೆ ರಘುರಾಮನ ಟಚ್ ಮಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಯಾರೋ ಒಬ್ರು ಧೈರ್ಯ ಮಾಡಿದ್ದಾರೆ. ಧೈರ್ಯ ಅಲ್ಲ, ಹೇಳಿತನ ತೋರಿಸಿದ್ದಾರೆ. ಅವ್ರಿಗೇನ್ ಬೇಕು? ಅವ್ರ ಉದ್ದೇಶ ಏನು? ಹಣನ? ಇಲ್ಲ, ಹಣ ಕೇಳಲಿಲ್ಲ. ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ಲಲ್ಲ, ಆ ಟೈಮ್ ಯಾವಾಗ ಬರುತ್ತೆ? ಅಲ್ಲಿವರೆಗೂ ಆ ಕಿಡ್ನಾಪರ್ ಕೈಯಲ್ಲಿ ಸಿಕ್ಕಾಕೊಂಡಿರೋ ರಘು ಗತಿ ಏನು? ದೇವ್ರೆ, ನನ್ನ ರಘುನ ಕಾಪಾಡೋ ಜವಾಬ್ದಾರಿ ನಿಂದಪ್ಪ. ರಘುನ ಕಾಪಾಡಪ್ಪ ದೇವ್ರೆ. ಅನುಷ್ಕನ್ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋದ್ ನನ್ನ ಮೈದ್ನ ಯಜಮಾನ್ರು ಇನ್ನೂ ಬಂದಿಲ್ವಲ್ಲಪ್ಪ. ಫೋನ್ ಮಾಡಿದ್ರು ತೆಗಿತಾ ಇಲ್ಲ. ಗಾಬರಿ ಆಗ್ಬಿಡಮ್ಮ, ಫೋನ್ ಮಾಡು ಮತ್ತೆ. ಅನುಷ್ಕನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಮ್ಮ ಸೋರ್ಸ್ ಮೂಲಕ ಅನುಷ್ಕಾ ಬಗ್ಗೆ ಪತ್ತೆ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಪಾರು, ಆದರೆ ಏನೂ ಗೊತ್ತಾಗಲಿಲ್ಲ. ಇತ್ತೀಚೆಗೆ ಎಲೆಕ್ಷನ್ ಮುಗೀತಲ್ವಾ, ಅದಕ್ಕೆ ವೋಟರ್ಸ್ ಲಿಸ್ಟಲ್ಲಿ ಹುಡ್ಕಕ್ಕೆ ಹೇಳಿದ್ದೀವಿ. ಹುಡುಕಿದ್ರೆ ಅನುಷ್ಕಾ ಮನೆ ಅಡ್ರೆಸ್ ಆದ್ರೂ ಸಿಗುತ್ತಲ್ವಾ? ಆದರೆ
ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅಲ್ಲಿ ಸಿಗೋದು ಡೌಟೇ ಪ್ರೀತು. ಯಾಕೆಂದರೆ ಒಂದು ವಂಶನೇ ನಿರ್ವಂಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋ ಅನುಷ್ಕಾ ಒಬ್ಬ ಒಳ್ಳೆ ನಾಗರಿಕಳ ಥರ ಓಟ್ ಹಾಕಕ್ಕೆ ಬರ್ತಾಳ. ಸಾಧ್ಯನೇ ಇಲ್ಲ. ಅವಳ ತಲೆಯಲ್ಲಿ ಬರೀ ದ್ವೇಷ ಅನ್ನೋದೇ ತುಂಬಿಕೊಂಡಿದೆ. ದುಡ್ಡಿರೋಳು ಫಾರಿನ್ಗೆಲ್ಲ ಓಡಾಡಿರ್ಬೋದು ಅಂತ ಏರ್ಪೋರ್ಟಲ್ಲಿ ಒಬ್ಬ ಫ್ರೆಂಡ್ ವರ್ಕ್ ಮಾಡ್ತಾನೆ. ಅವನ ಮೂಲಕ ಅವಳು 6 ತಿಂಗಳಲ್ಲಿ ಬೇರೆ ಕಂಟ್ರಿಗೆ ಹೋಗಿದ್ದಾಳೆ ಅಂತ ಚೆಕ್ ಮಾಡಿಸ್ದೆ. ಆದರೆ ಅವಳು ದೇಶನೇ ಬಿಟ್ಟು ಹೋಗಿಲ್ಲ. ಅದಕ್ಕೆ ಅಲ್ಲಿಗೆ ಕಳೆದ 1.5 ವರ್ಷದಿಂದ ಅವಳು ನಮ್ಮ ದೇಶದಲ್ಲೇ ಇದ್ದಾಳೆ. ಅವಳು ನಮಗೆಲ್ಲ ಗೊತ್ತಿಲ್ಲದೇನೆ ನಮ್ಮನ್ನ ವಾಚ್ ಮಾಡ್ತಿದ್ಲು ಅನ್ಸುತ್ತೆ. ಅದೇನಾದರೂ ನಿಜ ಆಗಿದ್ರೆ ಅವಳ ತಲೆಯಲ್ಲಿ ಏನೋ ಭಯಂಕರವಾದ ಯೋಚನೆನೇ ಓಡ್ತಾ ಇರುತ್ತೆ. ಅದು ನಮ್ಮ ಅರಸನ್ ಕೋಟೆ ಮೇಲೆ ಸೇಡ್ ತೀರಿಸ್ಕೊಳ್ಳೋದೇ ಆಗಿದ್ದಿದ್ರೆ